ಅಡ್ಡಡಿಗೆ ಅದ, ಅದ್ರ ಮೇಲೆ ತಾಟು. ಅವರು ಪ್ರಸಾದ ತಾಟಿನ ಕಡೆಗೆ ನೋಡಕತ್ತಾರ, ಅಪ್ಪವರು ಪ್ರಸಾದ ತಾಟಿನ ಕಡೆಗೆ ನೋಡಕತ್ತಾರ. ಆದರೆ ಆ ಫೋಟೋದೊಳಗೆ ಅವರ ಮುಖಮುದ್ರೆಯನ್ನು ನೀವು ನೋಡಬೇಕು. ಇಬ್ಬರು ಯೋಗಿಗಳಿದ್ದಾಗ ಅದು ಎಂಥ ಆನಂದ ಇರ್ತದೆ ಅನ್ನುವಂಥದ್ದನ್ನು ಬರೀ ಅವರ ಭಾವಚಿತ್ರವನ್ನು ನೋಡಿದ್ರೇ ಅಷ್ಟು ಆನಂದ ಅನ್ನಿಸ್ತದೆ. 104 ವರ್ಷಗಳ ಕಾಲ ವೇದಾಂತ ಪ್ರಸಾರಕ್ಕಾಗಿ ತಮ್ಮ ಬದುಕನ್ನು ಮೀಸಲಿರಿಸಿದಂಥವರು ಕನ್ನೂರಿನ ಗಣಪತರಾವ್ ಮಹಾರಾಜರು. ಅಂಥ ಮಹಾರಾಜರು ಆರೂಢ ಜ್ಯೋತಿ ಗುರುಗಳು, ಯಾರೂ ಬೇರೆ ಅಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಜಗತ್ತನ್ನು ಬೆಳಗಿದಂಥವರು. ಅಂಥ ಮಹಾ ಬೆಳಗಿನ ಶಿಷ್ಯರಿಂದ ಇದೀಗ ಉಪದೇಶ. ಶ್ರೀ ಗುರುಭ್ಯೋ ನಮಃ. ಕನ್ನೂರ ಗ್ರಾಮಾಧಿವಾಸಂ ಪ್ರಶಾಂತಂ ಸಮುತ್ಥಾಯ ಪ್ರಾತಃ ಹೃದಯ ವಂದನೀಯಂ ದೃಢಾಂ ಭಕ್ತಿಮಾಸ್ಥಾಯ ಗುರೋರಸ್ಮನ್ನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರೋರ್ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಕಂ ಸುಪ್ರೀತಿದಾನೇನ ಚಿತಂ ಸರ್ವಲೋಕಂ ನಮಾಮೈಕ್ಯಭಕ್ತ್ಯಾ ಶ್ರೀ ಗಣೇಶಾವಮೂರ್ತಿಂ ನಮಾಮೈಕ್ಯಭಕ್ತ್ಯಾ ಶ್ರೀ ಗಣೇಶಾವಮೂರ್ತಿಂ. ನಮೋ ಬ್ರಹ್ಮಣೇ ನಮೋ ಅಸ್ಮದ್ನಯೇ ನಮ ಪೃಥಿವ್ಯೈ ನಮ ಓಷಧಿಭ್ಯಃ ನಮೋ ವಾಚೋ ನಮೋ ವಾಚಸ್ಪತಯೇ ನಮೋ ವಿಷ್ಣುವೇ ಬೃಹತೆ ಕರೋಮಿ. ಶ್ರೀ ಗುರುಭ್ಯೋ ನಮಃ. ಅದ್ವೈತ ಚಕ್ರವರ್ತಿ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಭಕ್ತಿಯುತ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರಲ್ಲಿ ನಮಗೆ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಕಂಡು ಒಬ್ಬ ಸಾಧಕ ಹೇಗೆ ಇರಬೇಕು ಎಂಬುದರ ಬಗ್ಗೆ ಆಗಾಗ ಸುಭಾಷಿತಗಳನ್ನು, ಕಥೆಗಳನ್ನು, ಉಪನಿಷತ್ ವಾಕ್ಯಗಳನ್ನು ಹೇಳಿ ದೂರಿದ್ರೂ ಕೂಡ ಫೋನ್ ಮುಖಾಂತರ ಯಾವಾಗಲೂ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರು ನಮ್ಗೆ ಯಾವುದು ಬೇರೆ ಸಂಪ್ರದಾಯ ನಮ್ಮವರಲ್ಲ ಅಂತ ಅನಿಸಿಲ್ಲ. ನಮ್ಮ ಮಹಾರಾಜರ ಒಂದು ಸಣ್ಣ ಕಾರ್ಯಕ್ರಮಕ್ಕೂ ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ ಸ್ವಾಸ್ಥ್ಯ ಸರಿಯಾಗಿಲ್ಲದೆ ಇದ್ರೂ ಕೂಡ ವಿಜಯಪುರಿಂದ ಒಂದು 600 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರ್ತಿದ್ರು ಬೆಂಗಳೂರಿಗೆ. ಅಷ್ಟು ನಮ್ಮ ಅನ್ಯೋನ್ಯತೆ, ಅಷ್ಟೊಂದು ಪ್ರೀತಿ, ಅಗಾಧ ಪ್ರೀತಿ ನಮ್ಮ ಮಹಾರಾಜರ ಮೇಲೆ. ಅಂತಹ ಪೂಜ್ಯ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರ ದಿವ್ಯ ಸ್ಮರಣೆಯನ್ನು ಮಾಡ್ತಾ ಅತ್ಯಂತ ಚಾಕುಚಕ್ಯತೆಯಿಂದ ಅಚ್ಚುಕಟ್ಟಾಗಿ ಮನುಷ್ಯ ಜನ್ಮದ ಸಾರ್ಥಕತೆ ತಿಳಿಸಿಕೊಳ್ಳುವ ಈ ಶಿಬಿರದ ನೇತೃತ್ವವನ್ನು ವಹಿಸುತ್ತಿರುವ ಪೂಜ್ಯರಾದ ಮಾರ್ಗದರ್ಶಕರಾದ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ನನ್ನ ಭಕ್ತಿಯುತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಿದ್ಧಾರೂಢ ಅಜ್ಜ ಅವರ ಆಧ್ಯಾತ್ಮಿಕ ಗರಡಿ ಮನೆಯೊಳಗೆ ತಯಾರಾಗಿರ್ತಕ್ಕಂತಹ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಸಂಪೂಜ್ಯರಲ್ಲಿ ನನ್ನ ಭಕ್ತಿಯುತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರದ್ಧೆಯ ತಾಯಂದಿರೇ, ಆತ್ಮ ಬಂಧುಗಳೇ, ಎಲ್ಲ ಕಡೆ ಭಾಳ ತಿರುಗಾಡ್ತೀವ್ರಿ. ಖರೆ ನಿಮ್ಮಂಗೆ ಇಷ್ಟು ಶಾಂತಾಶ್ರಮ ಒಳಗೆ ಏನಾರೇ ಕಾರ್ಯಕ್ರಮ ನಡೆದದ ಅಂತ ಅನ್ಸಂಗಿಲ್ಲ. ಅಷ್ಟು ಶಾಂತ ಕೂತಿರ್ತೀವಿ. ನಿಮ್ಮ ಹಸಿವು ಏನದಲ್ಲ, ಇಲ್ಲಿ ಮೇಲೆ ಕೂತವ್ರು ಎಲ್ಲಾರು ಬಾಯಿ ಬಿಡಿಸ್ತದ. ನಿಮ್ದೇನು ಕೇಳ್ಬೇಕಂತ, ಏನು ಶ್ರವಣ ಮಾಡ್ಬೇಕಂತ ನಿಮ್ಮೇನು ತವಕ ಅದಲ್ಲ,
ಎಲ್ಲರೂ ಇಲ್ಲಿ ಮೇಲ್ ಕೂತವ್ರಿಗೆ ಅನ್ನಿಸ್ತದಲ್ಲಪ್ಪ ಎಷ್ಟು ಶ್ರವಣ ಮಾಡ್ಲಿಕ್ಕೆ ಎಷ್ಟು ಅಧಿಕಾರಿ ಜನ ಇದ್ದಾರಂತ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪೂರ್ವಕ ವಂದನೆಗಳನ್ನ ಸಲ್ಲಿಸಿ, ಬಹಳ ಚರ್ಚೆ ಆಗ್ತಾವ್ರಿ. ಆ ಮತ ಶ್ರೇಷ್ಠ, ಈ ಮತ ಶ್ರೇಷ್ಠ. ಅದಕ್ಕ ಕಬೀರ್ ದಾಸರು ಹೇಳ್ತಾರ, ಏಕ್ ಸೆ ಅನೇಕ್, ಅನೇಕ್ ಸೆ ಏಕ್, ಯೇ ಸಬ್ ಫೇಕ್ ತುಜ್ಮೆ ದೇಖ್. ನಾಮ ಹಿಂಗ್ ಬಡಿಬೇಕು, ಹಿಂಗ್ ಬಡಿಬೇಕು. ಹೊಸದಾಗಿ ಸಸಿ ಬಂದಿದ್ರು ಈ ಕಡೆ, ನಿಮ್ಗೆ ಮೋಸ್ಟ್ಲಿ ಗೊತ್ತಿರ್ಲಿಕ್ಕಿಲ್ಲ. ಸಸಿ ಬಂದಿದ್ಲು ಹೊಸದಾಗಿ, ಮನ್ಯಾಗ ಸಾರಿಸ್ಲಿಕ್ಕತ್ತಿದ್ಲು ಹಿಂಗ್ 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 ಹಿಂಗ ಸಾರಿಸಿದ್ದು. ಮತ್ತು ಗಾಡಿಗೆ ಸುಣ್ಣ ಗಿಣ್ಣ ಬಡಿಬೇಕು ದಸರಾ ಟೈಮು. ಹಿಂಗ್ 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 ಅಂತಂದು ಅತ್ತಿ ಗೊತ್ತೈತಿಲ್ಲ ನಮ್ದು ಯಾವ ಸಂಪ್ರದಾಯ. ಹಿಂಗ್ ಹಿಂಗ್ ನಡೆಯಂಗಿಲ್ಲ, ಹಿಂಗ್ ಹಿಂಗ್ ನಡೆಯಂಗಿಲ್ಲ, ಹಿಂಗ್ ಹಿಂಗ ಬಡಿಬೇಕಂತ ಗಾಡಿ. सब कह सब कहते हैं ईश्वर अल्लाह, सब कहते हैं ईश्वर अल्लाह, भेद यारी कुटिरते इल्लाह। सब कहते हैं ईश्वर अल्लाह, भेद यारी कुटिरते इल्लाह। सब कहते हैं ईश्वर अल्लाह, भेद यारी ಈಶ್ವರ ಅಲ್ಲ, ಭೇದ ಯಾರಿಗೂ ತಿಳಿದೇ ಇಲ್ಲ. ಅರೆ ನಿರಾಕಾರ ಸೆ ಆಕಾರ ಹೋವೆ, ನಿರಾಕಾರ ಸೆ ಆಕಾರ ಹೋವೆ, ವೇದ ಶಾಸ್ತ್ರ ಕಿದು ನಿಲಕಿಲ್ಲ, ವೇದ ಶಾಸ್ತ್ರ ಕಿದು ನಿಲಕಿಲ್ಲ. हिंदू मुसलमान शास्त्र पढ़त है, हिंदू मुसलमान शास्त्र पढ़त है, गुरु मनि की लासी गले इमाना। सब कहते हैं ईश्वर अल्लाह, कहते हैं ईश्वर अल्लाह, भेद यारी गिरते ನಿರಾಕಾರ ಸೆ ಆಕಾರ ಹೋವೆ, ವೇದ ಶಾಸ್ತ್ರಕ್ಕಿದು ನಿಲಕಿಲ್ಲ. ವೇದವು ಕೂಡ ಯತ್ರ ವೇದ ಅವೇದ ಭವತಿ. ನಮಗ ಆ ವೇದಕ್ಕೆ ಶಾಸ್ತ್ರಕ್ಕೆ ನಾಚಿಕೆ ಇಲ್ಲ. ಅಯ್ಯಪ್ಪ ಅದು ನನ್ನ ಕ್ಷೇತ್ರ ಅಲ್ಲ, ಅಲ್ಲಿ ತನಕ ನಾವು ತಗೊಂಡು ಹೋಗ್ತೀವಿ. ಖರೆ ಆ ಕ್ಷೇತ್ರ ಕಂಪೌಂಡ್ ತನಕ ತಗೊಂಡು ಹೋಗ್ತೀವಿ, ಒಳಗೆ ನೀನೇ ಡುಕ್ಕಿ ಹೊಡಿಬೇಕು. ಇದು ಹೆಂಗ ಗೊಂಬಿ ಇತ್ರಿ, ಎದ್ರ ಗೊಂಬಿ ಅಂದ್ರೆ ಉಪ್ಪಿನ ಗೊಂಬಿ. ಅದಕ್ಕ ಒಂದ್ಸಲ ಜಿಜ್ಞಾಸೆ ಉಂಟಾಯ್ತು, ನಾನು ಎಲ್ಲಿಂದ ಬಂದಿನಿ, ಅದ್ರದ ತಳ ನಾನು ನೋಡ್ಬೇಕಲ್ಲ ಅಂತ ಒಂದು ನಾವೇ ಒಳಗೆ ಕೂತ್ ಹೊಂಟಿತ್ತು. ಅದಕ್ಕೆ ಜಿಜ್ಞಾಸೆ ಉಂಟಾದ್ರೆ ಏನ್ ಮಾಡ್ಬೇಕು, ಡುಬುಕ್ ಅಂತ ಜಿಗಿತ್ ಕೆಳಗ. ಸಾಗರ್ನಾಗ ಜಿಗಿತು, ಕೆಳಗ್ ಹೋಯ್ತು 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 ಹೋಯ್ತು, ಮಾಯನೇ ಆಗ್ಬಿಟ್ಟು. ನಾನು ಎಲ್ಲಿ ಬಂದಿನಿ ಅಂತ ನೋಡ್ತಾ ನೋಡ್ತಾ, ಅದು ಹೇಳ್ತಾರಲ್ರಿ, ಜಂಗಲ್ದಾಗ ಹೊಂಟಿದ್ದ, ಕಾಲಾಗ ಮುಳ್ಳು ಚುಚ್ಚಿತ್ತು. ಆ ಮುಳ್ಳು ತೆಗಿಲಿಕ್ಕೆ ಬೇರೆ ಕಡೆ ಏನು ಇದ್ದಿದ್ದಿಲ್ಲ, ಡಬಣ ಇದ್ದಿದ್ದಿಲ್ಲ, ಮತ್ತೇನು ಇದ್ದಿದ್ದಿಲ್ಲ, ಸೂಜಿ. ಅಲ್ಲಿದ್ದೆ ಒಂದು ಯಾವುದೋ ಮುಳ್ಳು ತಗೊಂಡ ಹಟ್ಟಿ ನೋಡ್ದ. ಆ ಮುಳ್ಳನ್ನ, ಒಳಗಿನ ಮುಳ್ಳನ್ನ ತೆಗೆದು ಒಗದ ಈ ಕೈಯಾಗ ಇಟ್ಟಿದ್ ಮುಳ್ಳು, ಥ್ಯಾಂಕ್ ಯು ವೆರಿ ಮಚ್, ಭಾಳ ದೊಡ್ಡ ಕೆಲಸ ಮಾಡ್ತೇನೆ, ಕಿಶದಾಗ ಇಟ್ಕೋತೀವೇನ್ರಿ, ಅದನ್ನ ಒಗದ ಬಿಡ್ತೀವಿ. ಯತ್ರ ವೇದ ಅವೇದ ಭವತಿ. ನಮ್ಮ ಆತ್ಮ ವಸ್ತುವನ್ನ ನೋಡ್ಲಿಕ್ಕೆ ಹೋದ್ರ ನಾ ಬ್ಯಾರೆ ಉಳಿಯಂಗೆ ಇಲ್ಲ. ನಿರಾಕಾರ ಸೆ ಆಕಾರ ಹೋವೆ, ವೇದ ಶಾಸ್ತ್ರಕ್ಕಿದು ತಿಳಿದಿಲ್ಲ. ಹಿಂದೂ ಮುಸಲ್ಮಾನ್ ಶಾಸ್ತ್ರ ಪಡತ ಹೇ, ಬರೇ ಶಾಸ್ತ್ರ ಓದಿದ್ರೆ ಗ್ರಂಥ ಓದಿ ಓದಿ ಗ್ರಂಥಿನೇ ಹೆಚ್ಚಿಗೆ ಆಗ್ಯಾವ ಹೊರತು ಯಾವ್ದಕ್ಕೆ ನಾವು ಶ್ರವಣ ಮಾಡ್ಬೇಕು, ಎದಕ್ಕೆ ಶಾಸ್ತ್ರ ಓದಬೇಕು. ಒಂದ್ಸಲ ಬಹಳ ಹಿಂಗ್ ಜಿಜ್ಞಾಸೆ ಆಯ್ತು, ಏನ್ರಿ ಮತ್ತೆ ಗ್ರಂಥ ಓದ್ರ ಪಂಡಿತ ಹೋಕರ ಪಂಡಿತ ಆದವ್ರಿಗೆ ಆತ್ಮಜ್ಞಾನ ಆಗಂಗಿಲ್ಲ ಅಂತ್ರಿ. ಮತ್ತೆ ಶಾಸ್ತ್ರ ಇಷ್ಟು ನಮ್ಮ ಅಪ್ಪ ಅವರು ಎಷ್ಟು ಕಷ್ಟಪಟ್ಟಾರ, ಹಳ್ಳಿಗೆ ಹೋಗ್ಯಾರ, ಮತ್ತೆ ಶಾಸ್ತ್ರ ಉಪಯೋಗ ಇಲ್ಲೇನು? ತಿಳಿದವ್ರು ಹೇಳಿದ್ರು, ಅಲ್ಲ ಶಾಸ್ತ್ರವ ಯಾವಾಗ ಅಂತ ಪ್ರಶ್ನೆ ಮಾಡ್ಬೇಕು.
ಯಾಕ ಅಂತಲ್ಲ, ಯಾವಾಗ ನೀವು ಆತ್ಮಜ್ಞಾನ ಪಡಿಲಿಕ್ಕೆ, ನಮ್ಮ ಜ್ಞಾನ ನಮ್ಗಾಗಲಿಕ್ಕೆ, ಸ್ವರೂಪ ಸ್ಥಿತಿಯಲ್ಲಿ ನೆಲೆ ನಿಲ್ಲಲಿಕ್ಕೆ ಓಂ ನಮಃ ಶಿವಾಯೋ ಶ್ರೀರಾಮೋ ಯಾವುದೋ ಒಂದು ನಾಮ ಸಾಕು ನಮ್ಮ ಉದ್ಧಾರ ಆಗಲಿಕ್ಕೆ. ಆದ್ರೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು ನೋಡ್ರಿ, ಅಲ್ಲೇ ಬಂತು ನೋಡ್ರಿ ವಾಚ್ಯ. ಯಾಕಂದ್ರೆ ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಯದು, ತಿಳಿಯದ ಮೇಲೆ ಹೊಳೆಯದು, ಹೊಳೆದ ಮೇಲೆ ಅಳಿಯದು, ಅಳಿಯದೆ ಉಳಿಯುವುದು ತಿಳಿಸುವ ಮಾತಲ್ಲ. ತಿಳಿ ಅನ್ನೋ ಪದ ಅದಕ್ಕೆ ನಮ್ಮ ಸಾರ್ನು ಮಾಡ್ತಾರಲ್ಲ ಅವರು, ಅದನ್ನು ತಿಳಿಯೇ ಆಗಿಲ್ಲ. ತಿಳಿಸುವ ಮಾತಲ್ಲ, ತಿಳಿಸದೆ ಹೊಳೆಯುವ ಮಾತಲ್ಲ. ಈ ಆನಂದ, ಪ್ರತಿಯೊಬ್ಬರು ಆನಂದ ಸ್ವರೂಪರೇ. ಅದನ್ನ ಮರ್ತೀವಿ, ಅದಕ್ಕೆ ಎಲ್ಲ ಕಷ್ಟಗಳಿಗೆ, ದುಃಖಗಳಿಗೆ ನಾವು ರೂಬರುವಾಗಿದ್ದೀವಿ. ಅದನ್ನ ಕಳಿಯಬೇಕಾದ್ರೆ, ದುಃಖಕ್ಕೆ ಹೋಗ್ಬೇಕಾದ್ರೆ ಅರೆ ಲಾಯಕ ಗುರುಕು ಜಬಟೂಂಡಲಾಯ್ಕೆ, ಲಾಯಕ ಗುರುಕು ಜಬಟೂಂಡಲಾಯ್ಕೆ, ಏನು ಬೇಡಿದ್ದು ಕೊಡಬೇಕು ಎಲ್ಲ, ಏನು ಬೇಡಿದ್ದು ಕೊಡಬೇಕು ಎಲ್ಲ, ತನುಮನ ಧನ ಲೋಭ ಚೋಡಕ. ಇಲ್ಲೇ ಬಂದ್ ನೋಡ್ರಿ, ಇಷ್ಟೊತ್ತೆಲ್ಲ ಹೇಳಲಿಕ್ಕೆ ಇಟ್ಟಿದ್ರಿ, ಎಲ್ಲ ಚಲೋ ಇದ್ರಿ, ಇದು ಏನೋ ಬಿಡಬೇಕಂತ ಮಾಡಿರಿ ನೋಡ್ರಿ, ಅದು ಬಹಳ ಕಷ್ಟ ರೀ. ಒಬ್ಬ ಬಹದ್ದೂರಿದ್ದರಿ ಶಿಷ್ಯ, ಎಂತವ ಅಂದ್ರ ಗುರುಗಳಿಗೆ ಬಹಳ ಹೇಳ್ತಿದ್ದ, ಯಪ್ಪ ಮನಿಗ್ ಬರ್ರಿ ಪಾತ್ ಪೂಜೆಗೆ ಬರ್ರಿ. ಇಲ್ಲಪ್ಪ ಸಾಧಾರಣ ಪರಿಸ್ಥಿತಿ ಇತ್ತು, ಇರ್ಲಿ ಅಂತ ಏನ ಬಹಳ ಒತ್ತಾಯ ಮಾಡ್ಲಿಕ್ಕೆ ಹತ್ತಿದ್ದ. ಗುರುಗಳು ಬೆಳ್ಳಿ ಕಡಾವ್ ಹಾಕೊಂಡು ಮನಿಗ್ ಬಂದ್ರು. ಹೆಂಗಿರ್ತಾರ ನೋಡ್ರಿ ಶಿಷ್ಯಂದ್ರು ಕೂಡ. ಗುರುಗಳು ಬಂದ್ರು, ಯಪ್ಪ ಎಲ್ಲಾ ವ್ಯವಸ್ಥೆ ಮಾಡಿದ್ರಿ. ಅವ್ರು ಬಹಳ ಖುಷಿ ಆಯ್ತು. ಪಾಯಸ ಪಂಚ ಪಕ್ವಾನ್ ಎಲ್ಲ ಮಾಡಿದ. ಇವನ್ ಪರಿಸ್ಥಿತಿ ಅಂತ ಇಷ್ಟಿಲ್ಲ, ಇದು ಹೆಂಗ್ ಮಾಡ್ದ, ಯಾಕಪ್ಪ ಇಷ್ಟ್ಯಾಕೆ ಖರ್ಚು ಮಾಡಿ, ಯಪ್ಪ ಎಲ್ಲ ನಿಮ್ ಪಾದ ಪುಣ್ಯ ರೀ ಅಂತ. ಎಲ್ಲ ಪ್ರಸಾದ ಆಯ್ತು, ಚಂದಾಗಿ ತರ್ತಾರಿ ಶಾಲು ಕೊಟ್ಟ. ಇಷ್ಟೆಲ್ಲ ಕಿಮ್ಮತ್ತಿದ್ ಯಾಕೆ ಕೊಡ್ಲಿ, ಯಪ್ಪ ಎಲ್ಲ ನಿಮ್ ಪಾದ ಪುಣ್ಯ ರೀ. ಹೋಗೋಬೇಕಾದ್ರೆ ಕವರ್ನಾಗ ಒಂದ್ ಸ್ವಲ್ಪ ತಪ್ಪ ನೋಟ್ ಬಂದು ನೋಡ್ದು, ಯಾಕಪ್ಪ ನಿನ್ ಸಂಸಾರ ಪ್ರಪಂಚಕ್ಕಿರ್ಲಿಯೋ, ಇರ್ಲಿರಪ್ಪ ಎಲ್ಲ ನಿಮ್ ಪಾದ ಪುಣ್ಯ ರೀ ಅಂತ. ಗುರುಗಳು ವಾಪಸ್ ಹೋಗುವಂತಹ ಕಾಲ ಬಂತು, ಹೊರಗೆ ನೋಡ್ತಾರ ಬೆಳ್ಳಿ ಖಡಾವೇ ಇಲ್ಲ. ಯಪ್ಪ ಎಲ್ಲ ಇಷ್ಟೆಲ್ಲ ಆಗಿದ್ ನಿಮ್ ಪಾದ ಪುಣ್ಯ ರೀ. ತನುಮನ ಧನ ಲೋಭ ಚೋಡಕರ್, ತನುಮನ ಧನ ಲೋಭ ಚೋಡಕರ್, ಆಗಬೇಕು ಗುರುವಿನ ಚೇಲ. ಸಬ ಕಹತೆ ಹೈ ಈಶ್ವರ ಅಲ್ಲಾಹ್, ಸಬ ಕಹತೆ ಹೈ ಈಶ್ವರ ಅಲ್ಲಾಹ್. ನಮ್ಮ ಪ್ರೀತಿ ಹೇಳ್ತಾರ ನಡ್ರಿಪ್ಪ, ಮೂರ್ ದಿವಸ ಆನಂದೊಳಗಿರೋ ನಡ್ರಿಯೋ, ಯಾವುದು ಚಿಂತೆ ಇಲ್ಲದೆ ಎಲ್ಲ ಮಸ್ತ್ ಆನಂದವಾಗಿರೋದು. ಇಲ್ಲಿ ನೋಡ್ರಿ, ಟೈಮ್ ಟು ಟೈಮ್ ಎಲ್ಲ ಕೂತಲ್ಲೇ, ನಾವಿದು ಎಲ್ಲೂ ನೋಡಿದಿಲ್ರಿ, ಕೂತಲ್ಲೇ ಚಹಾ, ಕೂತಲ್ಲೇ ಸ್ನ್ಯಾಕ್ಸ್. ನೀವು ಬರೇ ಎಲ್ಲ ನಿಮ್ಮ ಮೈ ಎಲ್ಲ ಕಿವಿ ಮಾಡಿ ಶ್ರವಣ ಮಾಡ್ರಿ ಅಂತ ಎಷ್ಟು ವ್ಯವಸ್ಥೆ ಮಾಡ್ಯಾರ. ಎಲ್ಲ ಬರ್ತಿದ್ರಿ, ಈ ಸಲ ನಾವು ಬರ್ಬೇಕಂತ ಮಾಡಿದ್ರಿ. ಮನಿ ಕಡೆ ಭಾಳ ತಾರ ಮಾಡಿ ಅದರಿ, ಮನಿ ಕಡೆ ಭಾಳ ಯಾಕ ಹಂಗ ಇಲ್ರಿಪ್ಪ, ಮನಿ ಕಾಯ್ಲಿಕ್ಕೆ ಒಬ್ಬರು ಬೇಕಲ್ಲ. ನಾವು ಮನಿ ಕಾಯೋ ಪ್ರಾಣಿ ಯಾವ್ರಿಪ್ಪ? ಮನಿ ಕಾಯೋರು. ಇವ ಮನಿ ಕಾಯ್ಕೋತ ಇದ್ರೆ ಮನಿ ಅಲ್ಲೇ ಅದ್ರಿ. ಇವ ಬರ್ರಿ ಹೋಗೋಣ. ನಮ್ಗೆ ಯಾಕ್ರಿಪ್ಪ, ನಮ್ಮ ಮನ್ಯಾಗ ಎಷ್ಟು ಆನಂದ ಅದ, ನಿಮ್ಗೇನು, ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಮ್ಮ ಹೆಂಡ್ರಿ ಮಕ್ಕಳು ಎಷ್ಟು ಆನಂದದ. ಹೌದಾ, ಗುರುಗಳು ಹೇಳಿದ್ರು. ಹೌದು ಹಂಗಂತೀಯಪ್ಪ. ನಮ್ ಕಿವ್ಯಾಗ ಒಂದ್ ಮಂತ್ರ ಹೇಳಿದ್ರು, ಮಾರ್ಗ ದಿವ್ಸ ಹೋಗಿ ಹಿಂಗಿಂಗ್ ಮಾಡು, ನಿನ್ ಖರೆ ಪ್ರೀತಿ ಎಲ್ಲೇ ಅದ, ಯಾರ ಪ್ರೀತಿ ಎಲ್ಲಿ ಅದ ಗೊತ್ತಾಗ್ತದ. ಹೌದಾ, ಮಾರನೇ ದಿವ್ಸ ಎದ್ದ ಮುಂಜಾನೆ ಒಂದ್ ಚಲೋ ಒಂದು ಪಹಾರ ಇರ್ತಲ್ಲ, ಏನಂತ ಹಾರಿ ಇಟ್ಟು ಮನ್ಯಾಗ ಮಸ್ತ್ 3 ಅಂತಸ್ತಿನ ಮನಿ ಕಟ್ಸಿದ. ರಪ್ ಅಂತ ಕಮೋಡ್ ಹೊಡಿಲಿಕ್ಕೆ ಶುರು ಮಾಡ್ಬಿಟ್ಟ. ಹೇಳ್ತಿ ಹುಡ್ಕೊತ್ ಬಂದು, ಯಪ್ಪ ಏನಾಗೈತು, ಅವ ಏನ್ ಮಾತಿಲ್ಲ, ಕಮೋಡ್ ಢಣ್ ಹೊಡ್ಲಿಕ್ಕೆ ಶುರು ಮಾಡ್ದ. ಹೋಗಿ ದುಡ್ಡು ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದ್ಲು. ನೋಡು ನಿಮ್ಮಪ್ಪ ಹೆಂಗ್ ಮಾಡ್ಲಿಕ್ಕತ್ತಾನ, ಏನಾರ ಆಗಿದೆ. ಮಕ್ಕಳೆಲ್ಲ ಕೈಕಾಲು ಹಿಡಿದು ಓದಲಿಕ್ಕೆ ಶುರು ಮಾಡ್ದ. ಬಾಯ ಚಂದಾಗಿ ಬಟ್ಟೆಗಿಟ್ಟೆ ತುರುಕು ಒಂದು
ಡಾರ್ಕ್ ರೂಮ್ ಒಳಗೆ ಒಗದ್ಬಿಟ್ರು ಕೊಲಿ ಒಳಗೆ. ಒಂದ್ ದಿವ್ಸ ಬಾರಕ್ ತೆಗ್ದಿಲ್ಲ. ಮಾರನೇ ದಿವ್ಸ ಕೈ ಕಾಲೆಲ್ಲ ಮುಚ್ಚಿದ್ರು. ಬಂದು ಗುರು ಕಡೆ ಹೇಳ್ದ, ಯಪ್ಪ ನೀವ್ ಹೇಳಿದ್ದ ಖರೆ ಇದ್ರಿ. ಯಾಕೋ ಏನಾಯ್ತು? ಯಪ್ಪ ಎಷ್ಟು ಖರ್ಚು ಮಾಡಿ 3 ಅಂತಸ್ತಿನ ಮನಿ ಕಟ್ಸಿನಿ, ಆ ಒಂದು ಕಮೋಡನ ಕಿಮ್ಮತ್ತು ನನಗಿಲ್ಲಲ್ಲ. ನಮ್ಮ ಪ್ರೀತಿ, ನಮ್ಮ ಆಸಕ್ತಿ ಇಲ್ಲಿ ಬಂದ್ರ ನಿಜವಾಗ್ಲೂ ಏನ್ ನಿಮ್ ಮನ್ಯಾಗ ಇರಬಾರ್ದಂತಲ್ಲ, ಆ ಸಂಸಾರ ಪ್ರಪಂಚ ನಮ್ಮೊಳಗ ಇರಬಾರ್ದು. ಅದಕ್ಕೆ ಹೇಳ್ತಾರ, ಆಗಬೇಕೋ ಗುರುವಿನ ಚೇಲ ಸಬ್ ಕಹತೆ ಹೈ ಈಶ್ವರ ಅಲ್ಲಾಹ್, ಸಬ್ ಕಹತೆ ಹೈ ಈಶ್ವರ ಅಲ್ಲಾಹ್, ವೇದ ಯಾರಿಗೂ ತಿಳಿದೇ ಇಲ್ಲ, ವೇದ ಯಾರಿಗೂ ತಿಳಿದೇ ಇಲ್ಲ. ಅರೆ ಹಮ್ ಭಿ ಕರ್ತೆ ತುಮ್ ಭಿ ಕರ್ತೆ, ಹಮ್ ಭಿ ಕರ್ತೆ ತುಮ್ ಭಿ ಕರ್ತೆ, ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ, ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ. ಅವರು 2 ತೆಂಗಿನಕಾಯಿ ಹೊಡಿಸಿದ್ರೆ ನಾವು 2 ತೆಂಗಿನಕಾಯಿ ಹೊಡಿಸೋದು. ಅವರು ನಡ್ಕೊತ ಹೋದ್ರ ನಾವು ಪಾದಿ ಆಗ್ತೇವೆ. ಅವರು ಅಲ್ಲಿ ಹೋದ್ರ ನಾವು ಅಲ್ಲಿ ಹೋಗೋದು. ಯಪ್ಪ ಎಲ್ಲಿ ಹೋದ್ರೆ ಎಲ್ಲಿ ಐತಿಯೋ ಎಲ್ಲ ನಿನ್ನೆಲ್ಲಿ ತುಂಬೈತಿ ಅಂತ ಹೇಳ್ತಾರ ಸದ್ಗುರು. ತೊಡಗಿಲ್ಲ, ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ. ಗುರು ಮಡಿವಾಳಯ್ಯ ಹೋಕರ ಬೋಲೆ, ಗುರು ಮಡಿವಾಳಯ್ಯ ಹೋಕರ ಬೋಲೆ, ತೊಳಿಯಬೇಕೋ ಒಳಗಿನ ಮೈಲ, ಸಬ ಕಹತೆ ಹೈ ಈಶ್ವರ ಅಲ್ಲಾಹ್, ಸಬ ಕಹತೆ ಹೈ ಈಶ್ವರ ಅಲ್ಲಾಹ್, ವೇದ ಯಾರಿಗೂ ತಿಳಿದೇ ಇಲ್ಲ, ವೇದ ಯಾರಿಗೂ ತಿಳಿದೇ ಇಲ್ಲ. ಒಳಗಿನ ಮೈಲ ನಮ್ಮ ಅಂತಃಕರಣ ಶುದ್ಧಿ ಆಗ್ಲಿಕ್ಕೆ ಧ್ಯಾನ, ಭಜನೆ, ಸ್ತೋತ್ರ, ಪೂಜೆ ಇವೆಲ್ಲ ಮಾಡೋದ್ರ ಉದ್ದೇಶ ಏನದ? ನಮ್ಮ ಒಳಗಿನ ಕೊಳೆ ಏನದಲ್ಲ ಅದು ಹೊರಗೆ ಹೋಗ್ಬಿಟ್ರ ಒಳಗ ಆ ಆನಂದದ ಸೆಲೆ, ಆ ಆತ್ಮವಸ್ತು ಅಲ್ಲೇ ಅದ. ಅದನ್ನ ಪಡಿಲಿಕ್ಕೆ ಎಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ಸಾಂಖ್ಯ ಶಾಸ್ತ್ರ ಒಳಗೆ ಒಂದು ಕಥೆ ಬರ್ತದೆ. ಕೊಳ್ಳಾಗ ಒಂದು ಒಳ್ಳೆ ಹಾರ ಇತ್ತು, ಮುತ್ತಿನ ಹಾರ, ಎಲ್ಲೋ ಹಿಂದೆ ಹೋಗ್ಬಿಟ್ಟಿತ್ತು. ಅದನ್ನ ಹುಡುಕ್ಯಾಡ್ಲಿಕ್ಕ ಇದದ್ ಕೊಳ್ಳಾಗೆ ಅದ, ಹಿಂದ್ ಹೋಗ್ಬಿಟ್ಟದ. ಅದನ್ನ ಮತ್ತೆ ಪಡಿಲಿಕ್ಕ ಏನ್ ಮಾಡ್ಬೇಕ್ರಿ? ಸಮಾಧಿ ಹಚ್ಚಬೇಕು, ಏನು ಪರಿಕ್ರಮ ಮಾಡಬೇಕು, ಅಥವಾ ಏನು ಶಾಸ್ತ್ರಾಧ್ಯಯನ ಮಾಡಬೇಕು. ಯಾರಾದ್ರೂ ಪುಣ್ಯಾತ್ಮರು ಬಂದು, ಯಪ್ಪ ಎಲ್ಲೂ ಕಳೆದಿಲ್ಲೋ, ಅದು ನಿನ್ ಕೊಳ್ಳಾಗ ಅದನ್ನ ಹಿಂದಿನ ಮಾಲಿ ತರಿಸ್ಬಿಟ್ರೆ ಸಿಕ್ಕಂಗ. ಅಷ್ಟು ಸರಳ ಸಹಜ ಅದ. ಖರೆ ಹೇಳಲಿಕ್ಕ ಒಬ್ಬ ಗುರು ಬೇಕು. ಅಪ್ಪ ನಿನ್ನ ಸ್ಥಿತಿ ನಿಜವಾದ ಸ್ಥಿತಿ ಇದೇನೋ, ನೀನು ಏನಂತ ತಿಳ್ಕೊಂಡಿ ಅದು ನೀನಲ್ಲ. ಅದಕ್ಕೆ ಗುರುವಿನ ಮಹತಿ ಎಷ್ಟದ. ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಯಾಕೆ, ಗುರುವಿನ ದಯ ಒಂದಿದ್ದರೆ ಸಾಕೆ ಅಂತ ಹಾಡಿ ಹೇಳ್ಯಾರ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಅಳಿಯಲು ಅರಿಯರು, ಗುರುವಿನಿಂದ ಬಂಧನವು ಬಯಲು ಸರ್ವಜ್ಞ. ಅಂತಹ ಗುರುವಿನ ದಯೆ, ಅವನ ಕೃಪೆ, ಒಂದು ಆಶೀರ್ವಾದ ಒಂದು ಸಿಕ್ಕ್ರ ಗೆಟ್ಟವನಾದಂಗೆ ಬಹಳ ದೊಡ್ಡ ಶಾರ್ಟ್ ಕಟ್ ಅದ. ಅದಕ್ಕ ಶರಣರು ಹೇಳ್ತಾರೆ, ಗುರುವಿನ ದಯ ಬೇಕಾದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕಾದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕಾದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕಾದರಲ್ಲಿರುವುದೆಲ್ಲ ಸುಖ. ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ.
ಕೃಷ್ಣ ಅವತಾರಿ ಅನ್ಸ್ಕೊಂಡ್ರು, ರಾಮ ಅವತಾರ ಅನ್ಸ್ಕೊಂಡ್ರು, ವಸಿಷ್ಠರ ಕಡೆ ಹೋಗಿ ಸೇವೆ ಮಾಡಿದ್ರು. ಸಂದೀಪನಿ ಋಷಿ ಆಶ್ರಮಕ್ಕೆ ಹೋಗಿ ಸೇವೆ ಮಾಡಿದ್ರು. ಯಾಕೆ? ಆ ತತ್ವ ತಿಳಿಬೇಕಾದ್ರೆ, ಜಗತ್ತಿಗೆ ಒಂದು ಆದರ್ಶ ಹೇಳ್ಬೇಕಾದ್ರೆ ತಾನು ಕೂಡ ಹೋಗಿ ಗುರು ಸೇವೆ ಮಾಡಿದ್ರು. ಅದಕ್ಕ ಗುರುವಿನ ದಯ ಬೇಕ, ಅದರಲ್ಲೇ ಇರೋದು ಎಲ್ಲಾ ಸುಖ. ನಾವ್ ಎಷ್ಟು ತಿಪ್ಪರ್ಲಗ ಹೊಡೆದು, ಎಷ್ಟು ಶಾಸ್ತ್ರಾಧ್ಯಯನ ಮಾಡಿದು, ಒಂದ್ ಕಾಲ ಮೇಲೆ ನಿಂತು ಎಲ್ಲಾರು ಕಾಣಿಸಂಗೆ ಹಿಂಗ್ ಮ್ಯಾಲ್ ಮಾಡಿರ್ತೀವಿ ನೋಡಿ ಜಪ್ಪಣಿ. ಎಷ್ಟು ದೊಡ್ಡ ಸಾಧಕು ಮರ. ನಿಮ್ಗೆ ಅಡ್ಡ ಪಲ್ಯಕ್ಕೆ ಕೂತ್ಕೊಂಡು ಮೆರೀಲಿ, ಆದ್ರೆ ನಮ್ಗ ಒಳಗಿನ ಆನಂದವನ್ನು ಸಿಗದೆ ಹೋದ್ರೆ ಏನ್ ಪ್ರಯೋಜನ? ಅದರ ಚಾವಿ, ಅದರ ಕೀಲಿಕೈ ಇರೋದು ಗುರುವಿನ ಹತ್ರ. ಹೀಗಾಗಿ ಗುರುವಿನ ದಯ ಬೇಕ, ಅದರಲ್ಲೇ ಅವರಲ್ಲೇ ಇರುವುದು ಎಲ್ಲಾ ಸುಖ. ಮರುವಿ ಎಂಬ ಕೂಪದಲ್ಲಿ ಬಿದ್ದಿರುವಿ ಸೋತ, ಮರುವಿ ಎಂಬ ಕೂಪದಲ್ಲಿ ಬಿದ್ದಿರುವಿ ಸೋತ, ಜರ ಮರಣ ಭವ ಚಕ್ರಕ್ಕೆ ಮೂಲ ಅಜ್ಞಾನ ಎಂಬ ಭೂತ, ಜರ ಮರಣ ಭವ ಚಕ್ರಕ್ಕ ಮೂಲ ಅಜ್ಞಾನ ಎಂಬ ಭೂತ. ಹರೆಯೊಳಗಾತನೆ ದಯಾ ಮೂರ್ತಿ ಸದ್ಗುರು ಜ್ಞಾನದಾತ, ಹರೆಯೊಳಗಾತನೆ ದಯಾ ಮೂರ್ತಿ ಸದ್ಗುರು ಜ್ಞಾನದಾತ, ಕರುಣೆಯೊಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿಯ ಮಾತಾ, ಕರುಣೆಯೊಳಗ ಮಹಾಶಕ್ತಿಯು ತುಂಬೈತಿ ಮುಕ್ತಿಯ ಮಾತಾ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ಆಲೋಕ ಈ ಲೋಕ ಸ್ವರ್ಗ ಲೋಕ ಎಂದು ನೀಯಾಕ ಬಯಸತಿ, ಆಲೋಕ ಈ ಲೋಕ ಸ್ವರ್ಗ ಲೋಕ ಎಂಬ ನೀಯಾಕ ಬಯಸತಿ. ಭೂಲೋಕದಲ್ಲಿಯ ಗುಡಿಗಳಿಗೆಲ್ಲ ಎಣತಾಕಿ ಸಾಯತಿ, ಭೂಲೋಕದಲ್ಲಿಯ ಗುಡಿಗಳಿಗೆಲ್ಲ ಆಗಿ ಸಾಯತಿ. ಭೂಲೋಕದೊಳಗೆ ಮುಕ್ತಿ ಕೊಡುವ ಗುರುವಿನ ನೀ ಮರತಿ, ಭೂಲೋಕದೊಳಗೆ ಮುಕ್ತಿ ಕೊಡುವ ಗುರುವಿನ ನೀ ಮರತಿ. ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾಯುಜ್ಯ ಭರತವ ವ್ಯಂತತಿ, ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾಯುಜ್ಯ ಭರತವ ವ್ಯಂತತಿ. ಗುರುವಿನ ದಯ ಬೇಕ, ಗುರುವಿನ ದಯ ಬೇಕ, ಸಾಧಕನ ಶಿಷ್ಯನ ಮುಖ್ಯ ಲಕ್ಷಣ ಸದ್ಗುರುವಿನ ಮಾತಿನಲ್ಲಿ ಶ್ರದ್ಧೆ. ಅವ್ರು ಏನು ಹೇಳ್ತಾರ ಅದೇ ವೇದ ವಾಕ್ಯ. ನಮ್ದು ಹೆಂಗ್ ಮಾರ್ಕೆಟಿಂಗ್ ನಡೆದಿರ್ತದಂದ್ರೆ, ಸೋಮವಾರ ಒಂದು ದೇವರ, ಮಂಗಳವಾರ ಎಲ್ಲ ಗೊತ್ತದಲ್ಲ ನಿಮ್ಗೆ, ಮಂಗಳವಾರ ಇನ್ನೊಂದು, ಬುಧವಾರ, ಗುರುವಾರ, ಶುಕ್ರವಾರ ತಾಯಿ. ಯಪ್ಪ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋದ್ರು ಕೊನೆಗೆ ಹೌದು ನಿನ್ನ ಮನಸ್ಸು ಏಕಾಗ್ರ ಆಗಬಹುದು, ಅದು ಎಲ್ಲ ವ್ಯರ್ಥ ಅಂತಲ್ಲ. ಆದ್ರೆ ನಿಜವಾಗಿ ಅತ್ಯಂತಿಕ ದುಃಖ ನಿವೃತ್ತಿಯಾಗಿ ಆ ಪರಮಾನಂದ ಪ್ರಾಪ್ತಿ ಆಗಬೇಕಾದ್ರೆ ಗುರುವಿನ ದಯೆ ಬೇಕು. ಆ ಮಾಸ್ಟರ್ ಕೀ ಇರೋದು ಅವರಲ್ಲಿಯೇ. ವಿವೇಕಾನಂದ ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಏಮ್ ಈಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ವಿದಿನ್ by controlling nature inside and outside. Do it either by bhakti yoga, karma yoga, jnana yoga or upasana. One of these or culmination of all and be free. ನಾವು ಮುಕ್ತರಾಗುವುದು ಅದೇ ನಮ್ಮ ಮುಖ್ಯವಾದಂತಹ ಕರ್ತವ್ಯ. ನಮ್ಮ ಮನ್ಯಾಗ ಕರ್ತವ್ಯ ಅದರಿ ಅಂತ ಹೇಳ್ತೀವಿ, ಅವೆಲ್ಲ ಸೆಕೆಂಡರಿ ಮಹತ್ವದಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರಾರಂಭದಿಂದ ಬಂದಿರ್ತಾನೆ. ನಮ್ಮ ಕರ್ತವ್ಯ ನಮ್ಮ ಆತ್ಮಾನಂದ ಗಳಿಸುವುದು. ಆ ಆತ್ಮಾನಂದ ಗಳಿಸಬೇಕಾದ್ರೆ ಇಂತಹ ಶಿಬಿರದಲ್ಲಿ ಬಂದು ತನುಮನ ಧನದಿಂದ ಗುರು ಸೇವೆ ಮಾಡಿದ್ರೆ ಮಾತ್ರ ಆ ಆನಂದ ಲಭ್ಯವಾಗುವಂಥದ್ದು. ಗುರು ಅದರಲ್ಲಿರುವುದೆಲ್ಲ ಸುಖ, ಗುರುವಿನ ದಯ ಬೇಕ.
ಅವಶ್ಯಕತೆ ಇಲ್ರಿ. ನಮ್ಮ ನಮ್ಮ ಭೂಮಿಗೆ ಹೆಂಗದ, ಒಂದ್ಸಲ ಒಂದು ಆತ್ಮ ಘಟನೆ. ಹುಚ್ಚರ ಆಸ್ಪತ್ರೆ ಇತ್ತು, ಮಂತ್ರಿಗಳು ಅದಕ್ಕೆನೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಡಾಕ್ಟರ್ ಹೇಳಿದ್ರು, ಮುಂದಿನ ವಾರ ನಮ್ಮ ಆಸ್ಪತ್ರೆಗೆ ಮಂತ್ರಿಗಳು ಬರ್ಲಿಕ್ಕತ್ತಾರಂತ. ಮಂತ್ರಿಗಳು ಬರ್ತಾರ ಅಂದ್ಕೊಳ್ಳಿ, ಎಲ್ಲ ಸ್ವಚ್ಛ ಮಾಡಿ ಎಲ್ಲರೂ ಮಂತ್ರಿಗಳು ಬಂದ್ರು, ರೆಡ್ ಕಾರ್ಪೆಟ್ ಹಾಕಿದ್ರು, ಎಲ್ಲರೂ ಮಂತ್ರಿಗಳಿಗೆ ಮಂತ್ರಿಗಳಿಗೆ ಎಲ್ಲರೂ ಜೋರ್ಲಿ ಜಯ ಜಯಕಾರ ಹೇಳಿಬಿಟ್ಟು ಮಂತ್ರಿಗಳು ಭಾಳ ಖುಷಿ ಆಯ್ತು. ಅಪ್ಪ ಇಷ್ಟೆಲ್ಲ ಗ್ರಾಂಟ್ ಕೊಡ್ತೀವಿ, ಎಷ್ಟು ಹುಚ್ಚರ ಆಸ್ಪತ್ರೆ ಯಾಕೆ ಇರಬೇಕು, ಎಲ್ಲರೂ ಎಷ್ಟು ಚಲೋ ಜಯ ಜಯಕಾರ ಹೇಳಲಿಕ್ಕೆ. ಒಂದು 4 ಮಂದಿ ಮಾತ್ರ ಸುಮ್ಮಗಾಡಿ ನಿಂತಿದ್ರು. ಹಿಂಗ ಸಣ್ಣಗೆ ಕಿವಿಯಾಗ ಡಾಕ್ಟರ್ ಮಾತು ಕೇಳಿದ, ಸಣ್ಣ ಬಂದ, ಇವ್ರು ಯಾಕೆ ಜಯ ಜಯಕಾರ ಹೇಳಲಿಕ್ಕಿಲ್ಲ? ಡಾಕ್ಟರ್ ಏನು ಹೇಳ್ಬೇಕು, ಸುಮ್ಮ ಕೇಳಿದ, ಯಾಕೆ ನೀವ್ಯಾಕೆ ಜಯ ಜಯಕಾರ ಹೇಳಲಿಕ್ಕತ್ತಿಲ್ರಿ? ಇಲ್ರಿ, ನಾವು ಇಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಪೇಷಂಟ್ ಅಲ್ರಿ, ನಾವು ವಾರ್ಡನ್ಗಳು ಇದ್ದೀವಿ, ನಾವು ಸುಮ್ಮನೆ ನಿಂತೀವ್ರಿ, ನೋಡ್ಕೊಳಿಕ್ ಇದ್ದೀವ್ರಿ, ನಾವೇನು ಹುಚ್ಚರಲ್ಲ. ಈ ಆಸ್ಪತ್ರೆ ಒಳಗೆ ಏನು ಬಂದೀವಲ್ಲ, ಇದ್ರೊಳಗಿಂದ ಗೆಟ್ ಆನ್ ಆಗ್ಬೇಕಾದ್ರೆ, ದಾಟಬೇಕಾದ್ರೆ ಗುರುವಿನ ದಯ ಹೊರತು ಬೇರೆ ಯಾವುದೂ ಇಲ್ಲ. ನರಸುರರೆಲ್ಲ ಸೇವೆ ಮಾಡ್ಯಾರ ಸದ್ಗತಿ ಪಡೆಯುವುದಕ್ಕ, ನರಸುರರೆಲ್ಲ ಸೇವೆ ಮಾಡ್ಯಾರ ಸದ್ಗತಿ ಪಡೆಯುವುದಕ್ಕ, ಋಷಿ ಮುನಿಗಳು ವರ್ಣಿಸುತ್ತಿದ್ದು ಜಗದೊಳು ಅಧಿಕ, ಋಷಿ ಮುನಿಗಳು ವರ್ಣಿಸುತ್ತಿದ್ದು ಜಗದೊಳು ಅಧಿಕ. ಪರಮ ಪಾವನನ ಪಾದ ಹಿಡಿದರೆ, ಪರಮ ಪಾವನರ ಪಾದ ಹಿಡಿದವರು ಬಂದಿಲ್ಲ ಈ ಭವಕ, ಪರಮ ಪಾವನನ ಪಾದ ಹಿಡಿದವರು ಬಂದಿಲ್ಲ ಈ ಭವಕ. ಶರಣು ಹೋಗಿ ನೀ ಮಾಡಿಕೊಳ್ಳು ಈ ನರ ಜನ್ಮ ಸಾರ್ಥಕ, ಶರಣು ಹೋಗಿ ನೀ ಮಾಡಿಕೊಳ್ಳು ಈ ನರ ಜನ್ಮ ಸಾರ್ಥಕ. ಗುರುವಿನ ದಯ ಬೇಕ, ಅವನಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ, ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಭವ ದುಃಖ, ಗುರು ಇಲ್ಲದೆ ಹರಿಹರರಿಗೂ ಬಿಟ್ಟಿಲ್ಲ ಈ ದುಃಖ. ಗುರುವಿನ ದಯ ಬೇಕ, ಅದರಲ್ಲಿರುವುದೆಲ್ಲ ಸುಖ. ಗುರುವಿನ ದಯ ಬೇಕ, ಗುರುವಿನ ದಯ ಒಂದಿದ್ದರೆ, ಗುರು ನಿನ್ನ ದಯ ಒಂದಿದ್ದರೆ ಬೇರೆ ಏನು ಅವಶ್ಯಕತೆ ಇಲ್ಲ. ಅಂತಹ ಗುರುವಿನ ಅವರು ಸದ್ಗುರುಗಳು ಅಂತ ಅನಿಸಿದ್ದಾರೆ, ಸತ್ಶಿಷ್ಯರು ಅನಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ನಿಜವಾಗ್ಲೂ ಬಹಳ ಭಾಗ್ಯವಂತರು. ಒಂದ್ಸಲ ನಮ್ಮ ಸದ್ಗುರು ಮಹಾರಾಜರು ಹೇಳಿದರು, ಯಾರೋ ಸೊಂಡೂರಿನಿಂದ ಸೈಕಲ್ ಮೇಲೆ ಬಂದಿದ್ರು ನಮ್ಮ ಆಶ್ರಮಕ್ಕೆ ಶಾಂತಿ ಕೊಟ್ಟಿರೋಕ್ಕೆ. ಆ ಹುಡುಗರ ಜೊತೆ ಮಾತಾಡಿದ್ರೊಳಗೆ ಮಹಾರಾಜ, ನಮ್ಮ ಗುರುಗಳು ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಹೇಳಿದ್ರು, ನಾವು ಹೋಗಿದ್ವಿಯಪ್ಪ ಸೈಕಲ್ ಮೇಲೆ ಹುಬ್ಬಳ್ಳಿಗೆ ಸಿದ್ಧಾರೂಢ ಸ್ವಾಮೀಜಿಯವರ ದರ್ಶನಕ್ಕೆ. ಆವಾಗ 1909 ನಮ್ಮ ಸದ್ಗುರು ಮಹಾರಾಜರ ಜನಿಸಿದ್ದು. 39 ಸಿದ್ಧಾರೂಢ ಅವರು ತಮ್ಮ ಮಾರ್ಟರ್ ಕಾಯಿಲನ್ನು ಬಿಟ್ಟಿದ್ದರು. ಅಂದರೆ 29 ಅಂದರೆ ಮಹಾರಾಜರಿಗೆ ಅವಾಗ ಸುಮಾರು ಒಂದು 19-20 ವಯಸ್ಸಿರಬೇಕು. ಅವರು ಸೈಕಲ್ ಮೇಲೆ ಬಂದು ಅಜ್ಜ ಅವ್ರ ದರ್ಶನ ತೊಗೊಂಡಿದ್ರು ಅಂತ. ನನಗೂ ಅನಿಸ್ತದ, ಈ ಆರೂಢ ಅಂತ ಈ ಸಂಪ್ರದಾಯ ಹೆಸರಿರ್ತದೆ, ಏನಪ್ಪ ಇದ್ರ ಅರ್ಥ? ನಮ್ಗೆ ಈ ರೂಢಿ ಆಗ್ಯದ, ಎಲ್ಲೇ ಸಂಸಾರದಾಗಿರೋದು, ಅದು ಏನಾಯ್ತು, ಇದೇನಾಯ್ತು, ಇದು ಹೆಂಗೆ ಮಾಡಲಿ, ಅದು ಹೆಂಗೆ ಮಾಡಲಿ, ಈ ರೂಢಿ ಆಗ್ಯದ. ಈ ರೂಢಿ ತಪ್ಪಿಸ್ಲಿಕ್ಕೆ, ಆ ರೂಢಿ ಆಗಲಿಕ್ಕೆ ಇಂತಹ ಶಿಬಿರಕ್ಕೆ ಬರಬೇಕು ಅಂತ ಶಿಬಿರದಲ್ಲಿ ಬಂದೆವು. ನಾವು ನೀವೆಲ್ಲರೂ ಉನ್ನತ ಭಾವದಿಂದ ಮತ್ತೆ ಮನೆಗೆ ಹೋಗಬೇಕಾದ್ರೆ
ಸ್ವಾಮೀಜಿಯವರು ಹೇಳ್ತಾರ, ಗುರುಗಳು ಹೇಳ್ತಾರ ಆ ಮಾತನ್ನೇ, ತತ್ಶ್ರವಣಂ ತತ್ಕಥನಂ, ಎಲ್ಲಿ ಹೋಗಿದ್ರು ಕೂತ್ರು ನಿಂತರು ಅದೇ ಧ್ಯಾನ ಒಳಗಿರೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಪೂಜ್ಯರಲ್ಲಿ ಭಕ್ತಿಭಾವದಿಂದ ನಮಸ್ಕರಿಸಿ ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ರಾಮರಾಜ ಕಲಾಮೇಳ ಈ ವರ್ಷ ಅದು 25 ವರ್ಷ ಆಚರಿಸ್ತಾ ಇದೆ ಬೆಳ್ಳಿ ಹಬ್ಬ. ಈ ಸಂದರ್ಭದಲ್ಲಿ ನಮಗೆ ಸೇವೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರ ಪೂಜ್ಯರಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮ.